ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತದಲ್ಲಿ FIR ಆಯಿತು, ತಮಗೆ ಒಂದು ಅಸ್ತ್ರ ಸಿಕ್ತು ಅನ್ನುವಂತಹ ಖುಷಿಯಲ್ಲಿದ್ದ BJPಗೆ ದೊಡ್ಡ ಆಘಾತ ಎದುರಾಗಿದೆ. ಯಾಕಂದರೆ ದೇಶದ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ವಿರುದ್ಧವೇ ಈಗ FIR ಆಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಎಲೆಕ್ಟೋರಲ್ ಬಾಂಡ್, ಚುನಾವಣಾ ಬಾಂಡ್ ಅಕ್ರಮ ಅಥವಾ ಸುಲಿಗೆ ಪ್ರಕರಣದ ಆರೋಪದಲ್ಲಿ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮ್ ಸೇರಿದಂತೆ ಹಲವು BJP ನಾಯಕರ ವಿರುದ್ಧ FIRಗೆ ಆದೇಶ ಕೊಟ್ಟಿದೆ. ಅದರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಲ್ಲರ ಮೇಲೂ ಸಹ FIR ಆಗಿದೆ. ಅದರಲ್ಲಿ A1 ಅಕ್ಯೂಸ್ಡ್ ನಂಬರ್ 1 ಆಗಿ ನಿರ್ಮಲಾ ಸೀತಾರಾಮನ್, ದೇಶದ ವಿತ್ತ ಸಚಿವರು, ಮೋದಿಯವರ ಪರಮಾಪ್ತ ಸಚಿವರು, ದೇಶದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ವಿರುದ್ಧ ಪ್ರಕರಣ A1 ಅಂತ ದಾಖಲಾಗಿದೆ. ಆ ನಂತರ A2 ಆಗಿ EDಯನ್ನು ಹೆಸರಿಸಲಾಗಿದೆ. ED, BJP ED, ಅದರ ಸಂಬಂಧದ ಬಗ್ಗೆ ನಾನು ಹೆಚ್ಚು ಮಾತಾಡಲ್ಲ, ಅದರ ಬಗ್ಗೆ ನಿಮಗೆ ಗೊತ್ತಿದೆ. ED ಯಾವುದಕ್ಕೆ ಬರ್ತಿತ್ತು? ಬೇರೆಯವರು ಅಕ್ರಮ ಮಾಡಿದ್ದಾರೆ, ಹಣಕಾಸು ವ್ಯವಹಾರಗಳು, ಅವ್ಯವಹಾರಗಳು ಮಾಡಿದ್ದಾರೆ ಅಂತ ರೈಡ್ ಮಾಡೋದಕ್ಕೆ ಬರ್ತಿತ್ತು. ಅದರ ಮೇಲೆ ದಿನ ಬೆಳಗಾದರೆ ಆರೋಪ ಇರ್ತಿತ್ತು. BJP ಅದನ್ನು ಅಸ್ತ್ರವಾಗಿ ಬಳಸ್ಕೊಳ್ತಿದೆ ಅನ್ನುವಂತಹ ಆರೋಪಗಳಿತ್ತು. ಅಂತಹ ED ಚುನಾವಣಾ ಬಾಂಡ್ ಸುಲಿಗೆ ಆರೋಪದ ಪ್ರಕರಣದಲ್ಲಿ A2 ಅಕ್ಯೂಸ್ಡ್ ನಂಬರ್ 2 ಆಗಿದೆ. ಇನ್ನು A3 ಆಗಿ BJPಯ ಪದಾಧಿಕಾರಿಗಳು ಅಂದರೆ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಹೆಸರಿಸಲಾಗಿದೆ. A4 ಆಗಿ ಆ ಸಮಯದಲ್ಲಿ ಕರ್ನಾಟಕ BJPಯ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರನ್ನು ಹೆಸರಿಸಲಾಗಿದೆ. A5 ಆಗಿ ಪ್ರಸ್ತುತ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾದ BJPಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರನ್ನು ಹೆಸರಿಸಲಾಗಿದೆ. A6 ಅಕ್ಯೂಸ್ಡ್ ನಂಬರ್ 6 ಆಗಿ ಕರ್ನಾಟಕದ ರಾಜ್ಯ ಪದಾಧಿಕಾರಿಗಳನ್ನು, BJPಯ ಪದಾಧಿಕಾರಿಗಳನ್ನು ಹೆಸರಿಸಲಾಗಿದೆ. ಇವತ್ತು FIR ದಾಖಲಾಗಿದೆ. ಸಿದ್ದರಾಮಯ್ಯನವರ ವಿರುದ್ಧ FIR ಆಯಿತು. ಅವರು ರಾಜೀನಾಮೆ ಕೊಡಬೇಕು ಅಂತ ಕೂಗಾಡ್ತಿದ್ದಂತಹ BJP ಸೈಲೆಂಟ್ ಮೋಡಿಗೆ ಹೋಗಿದೆ. ಸೀತಾರಾಮನ್ ಅವರನ್ನು ಬಂಧಿಸಬೇಕು ಅನ್ನುವ ಪ್ರಶ್ನೆಗೆ ಆಗಲಿ, ಸೀತಾರಾಮನ್ ರಾಜೀನಾಮೆ ಕೊಡಬೇಕು ಅನ್ನುವ ಪ್ರಶ್ನೆಗಾಗಲಿ BJPಯವರು ಉತ್ತರ ಕೊಡೋಕ್ಕೆ ಸಿದ್ಧ ಇಲ್ಲ. ಎಂಥ ಜೋಕ್ ಅಂದರೆ, BJPಯ ವಿಪಕ್ಷ ನಾಯಕ R ಅಶೋಕ್ ಹೇಳ್ತಾರೆ, ಅದು ಬೇರೆ ರೀತಿ ಪ್ರಕರಣ, ಮೂಢ ಪ್ರಕರಣ, ಅದು ಬೇರೆ ರೀತಿ ಪ್ರಕರಣ. ನಿರ್ಮಲಾ ಸೀತಾರಾಮನ್ ಪ್ರಕರಣ ನಾರ್ಮಲ್ ಪ್ರಕರಣ, ತುಂಬ ವ್ಯತ್ಯಾಸ ಇದೆ ರೀ ಅಂತ ಹೇಳ್ತಾರೆ. BJPಯ ವಿರುದ್ಧ ಆರೋಪ ಬಂದರೆ ಅದು ತುಂಬ ನಾರ್ಮಲ್ ಪ್ರಕರಣ, ಕಾಂಗ್ರೆಸ್ ವಿರುದ್ಧ ಬಂದರೆ ದೊಡ್ಡ ಪ್ರಕರಣ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಏನಿದು ಎಲೆಕ್ಟೋರಲ್ ಬಾಂಡ್, ಚುನಾವಣಾ ಬಾಂಡ್ ಏನು ಅಂತಂದರೆ, ಇದೊಂದು ಕಾನೂನು ಬಾಹಿರವಾದಂತಹ ಸ್ಕೀಮ್ ಅಂತ ಸುಪ್ರೀಂ ಕೋರ್ಟ್ ಕಳೆದ ಫೆಬ್ರವರಿ ತಿಂಗಳಲ್ಲಿ ತೀರ್ಪು ಕೊಟ್ಟಿತ್ತು. 2018ರಲ್ಲಿ ಇದನ್ನು ಜಾರಿಗೆ ತರಲಾಗಿತ್ತು. ನರೇಂದ್ರ ಮೋದಿ ಅವರು, ಅಂದಿನ ವಿತ್ತ ಸಚಿವರಾದ ಅರುಣ್ ಜೇಟ್ಲಿ ಅವರು ಇದನ್ನು ಜಾರಿಗೆ ತಂದಿದ್ದರು. ಯಾಕೆ ತಂದಿದ್ರು ಅಂದರೆ, ರಾಜಕೀಯ ಪಕ್ಷಗಳು ದೇಣಿಗೆಯನ್ನು ಪಡೆಯಬಹುದು, ಪ್ರೈವೇಟ್ ಕಂಪನಿಯಿಂದಲೋ ವ್ಯಕ್ತಿಗಳಿಂದಲೋ ದೇಣಿಗೆಯನ್ನು ಪಡೆಯಬಹುದು. ಆದರೆ ಯಾರು ಯಾರಿಗೆ ಎಷ್ಟು ಕೊಟ್ಟರು, ಹೇಗೆ ಕೊಟ್ಟರು ಬಿಡಿ ಗೊತ್ತಾಗುತ್ತೆ. ಯಾಕಂದರೆ SBI ಮೂಲಕ ಮಾತ್ರ ಬಾಂಡ್ಗಳನ್ನು ಖರೀದಿ ಮಾಡಬೇಕಾಗಿತ್ತು. ಆದರೆ ಯಾರು ಯಾರಿಗೆ ಎಷ್ಟು ದುಡ್ಡನ್ನು ಕೊಟ್ಟರು ಅನ್ನೋದು ಬಹಿರಂಗಪಡಿಸುವ ಅವಶ್ಯಕತೆ ಇಲ್ಲ. ಚುನಾವಣಾ ಬಾಂಡ್ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡಬಹುದು. ಮೋದಿಯವರ ಅತ್ಯಂತ ಪಾರದರ್ಶಕವಾದಂತಹ ಈ ಯೋಜನೆ ಅಂತ ಕರಿಬೇಕಾ, ಭ್ರಷ್ಟಾಚಾರ ರಹಿತ ಒಂದು ಯೋಜನೆ ಅಂತ ಕರಿಬೇಕಾ? ರಾಷ್ಟ್ರೀಯ ಪಕ್ಷಗಳಾಗಲಿ, ಪ್ರಾದೇಶಿಕ ಪಕ್ಷಗಳಾಗಲಿ, ರಾಜಕೀಯ ಪಕ್ಷಗಳು ಸ್ಥಿತಿವಂತರಿಂದ, ಬಂಡವಾಳಶಾಹಿಗಳಿಂದ ದುಡ್ಡು ತಗೊಳ್ತಾರಂತೆ. ಆದರೆ ಅದು ಗೌಪ್ಯವಾಗಿ ಇಡಲಾಗತ್ತಂತೆ. ಅದಕ್ಕೊಂದು ಕಾನೂನುಬದ್ಧವಾದಂತಹ ಕಾನೂನು ಕಾಯ್ದೆ ಎಲೆಕ್ಟ್ರಲ್ ಬಾಂಡ್ ಅನ್ನುವಂಥದ್ದು. ಸೊ ಅದರ ಹಿನ್ನೆಲೆಯಲ್ಲಿ ಯಾವಾಗ ಫೆಬ್ರವರಿಯಲ್ಲಿ ಅದನ್ನು ಕಾನೂನು ಬಾಹಿರ, ಇಲ್ಲೀಗಲ್ ಅಂತ ಸುಪ್ರೀಂ ಕೋರ್ಟ್ ಹೇಳ್ತೋ, ಆ ನಂತರ ಒಬ್ಬರು ಕೇಸ್ ಹಾಕ್ತಾರೆ. ಇದಕ್ಕೆ ಯಾರು ಜವಾಬ್ದಾರರು?
ಯಾರು ಹೊಣೆಗಾರರು ಇದಕ್ಕೆ ಅಂತ ಒಬ್ಬರು ಜನಾಧಿಕಾರ ಪರಿಷತ್ ಅನ್ನುವಂತಹ ಸಂಸ್ಥೆಯಿಂದ ಆದರ್ಶ್ ಅಯ್ಯರ್ ಅನ್ನುವವರು ದೂರನ್ನು ಸಲ್ಲಿಸಿದರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬೆಂಗಳೂರಿನಲ್ಲಿ. ಅದರ ತೀರ್ಪು ಇವತ್ತು ಬಂದಿದೆ. ಇವರೆಲ್ಲರ ಮೇಲೆ FIR ಹಾಕಿ ತನಿಖೆ ಮಾಡಿ ಇದು ಸುಲಿಗೆನಾ, ಹೆದರಿಸಿ ಬೆದರಿಸಿ ಬಂಡವಾಳಶಾಹಿಗಳಿಂದ ದುಡ್ಡನ್ನು ತಗೊಳ್ತಿದ್ರ, ಅಥವಾ ಯಾರು ದುಡ್ಡು ಕೊಡ್ತಿದ್ರೋ ಎಲೆಕ್ಟೋರಲ್ ಬಾಂಡ್ ಮೂಲಕ ಅವರಿಗೆ ಯೋಜನೆಗಳನ್ನು ಕೊಡೋದು, ಕಾಂಟ್ರಾಕ್ಟ್ಗಳನ್ನು ಕೊಡೋದು, ಅಥವಾ ಅವರಿಗೇನೋ ಲಾಭ ಮಾಡಿ ಕೊಡುವಂತಹ ಕೆಲಸವನ್ನು BJP ಸರ್ಕಾರಗಳು ಮಾಡ್ತಾ ಇತ್ತಾ, ಅಥವಾ ಯಾವುದೇ ಸರ್ಕಾರ, ಯಾವುದೇ ಪಕ್ಷದ ಸರ್ಕಾರ ಎಲೆಕ್ಟೋರಲ್ ಬಾಂಡ್ ತಗೊಂಡು ಅದಕ್ಕೆ ಪ್ರತಿಯಾಗಿ ಎಲೆಕ್ಟೋರಲ್ ಬಾಂಡ್ ಕೊಟ್ಟಂಥವರಿಗೆ ಏನಾದರೂ ಅನುಕೂಲಗಳನ್ನು ಮಾಡಿಕೊಡ್ತಿದ್ರೆ ಯಾರು ಹೊಣೆ ಅನ್ನೋದಕ್ಕೆ ಈ ಪ್ರಕರಣ ಈಗ ದಾಖಲಾಗಿರುವಂತಹದ್ದು. ಆದರೆ ಅತಿ ಹೆಚ್ಚು ಬೊಟ್ಟು ಇದನ್ನು BJP ಕಡೆಗೆ ತೋರಿಸ್ಬೇಕಾಗುತ್ತೆ. ಯಾಕೆ ತೋರಿಸ್ಬೇಕಾಗುತ್ತೆ ಅಂದರೆ, ಇಂತಹ ಪ್ರಜಾಪ್ರಭುತ್ವ ವಿರೋಧಿಯಾದಂತಹ, ಅಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ದೊರೆಗಳು, ಆದರೆ ಆ ಪ್ರಜೆಗಳಿಗೂ ಸಹ ಮಾಹಿತಿ ಕೊಡೋ ಅವಶ್ಯಕತೆ ಇಲ್ಲ. ಯಾರು ಬೇಕಾದ್ರೂ ಕದ್ದು ಮುಚ್ಚಿ ದುಡ್ಡು ಕೊಡಿ, ನಾವು ತಗೊಳ್ತೀವಿ, ನಮಗೇನು ಮಾನ ಮರ್ಯಾದೆ ಎಂಥದ್ದು ಇಲ್ಲ, ಭ್ರಷ್ಟಾಚಾರ ರಹಿತ ಅನ್ನೋದು ಬರೀ ಭಾಷಣಗಳು ಮಾತ್ರ, ನಾ ಖಾವುಂಗ ನಾ ಖಾನೆ ದುಂಗ ಅನ್ನೋದು ಜನರಿಗೆ ಮಂಕು ಬೂದಿ ಎರಚೋದಕ್ಕೆ ನಾವು ಆಡಿರುವಂತಹ ಡೈಲಾಗುಗಳು. ಹಾಗಾಗಿ ನೀವು ಕೊಡಿ, ನಿಮ್ಮ ಹೆಸರನ್ನು ನಾವು ಬಹಿರಂಗಪಡಿಸಲ್ಲ ಅಂತ ಮೋದಿ ಅವರು ಮಾಡಿದಂತಹ ಸ್ಕೀಮ್ ಇದು, ನರೇಂದ್ರ ಮೋದಿ ಮಾಡಿದಂತಹ ಸ್ಕೀಮ್ ಇದು. ಯಾಕೆ BJP ಮೇಲೆ ಇದನ್ನು ದೊಡ್ಡ ಮಟ್ಟದಲ್ಲಿ ಆರೋಪ ಹೊರಿಸಬೇಕಾಗಿತ್ತಂದರೆ, ಸುಮಾರು 18,299 ಬಾಂಡ್ಗಳನ್ನು ಖರೀದಿಸಲಾಯಿತು ಈ ಯೋಜನೆ ಅಡಿಯಲ್ಲಿ. 18,299 ಬಾಂಡ್. ಅದರ ಟೋಟಲ್ ಮೊತ್ತ 9,857 ಕೋಟಿ ರೂಪಾಯಿ. 9,857 ಕೋಟಿ ರೂಪಾಯಿ. 9,857 ಕೋಟಿ ರೂಪಾಯಿಗಳಲ್ಲಿ BJPಗೆ ಎಷ್ಟು ಬಂದಿದೆ ಗೊತ್ತಾ? 6,060 ಕೋಟಿ ಪ್ಲಸ್ 51 ಲಕ್ಷ. 6,060.51 ಕೋಟಿ ರೂಪಾಯಿ. ಅಂದರೆ 9,000ದಲ್ಲಿ ಅಷ್ಟು ಅಂದರೆ ಸುಮಾರು 70%ವರೆಗೂ, 65-70%ವರೆಗೂ BJPಗೆ ಬಂದಿದೆ. ಆ ನಂತರ TMC ಬರುತ್ತೆ ನಂಬರ್ 2 ಅಲ್ಲಿ. ಮಮತಾ ಬ್ಯಾನರ್ಜಿ ಅವರ TMC, ಅವರಿಗೆ 1,609 ಕೋಟಿ 9.53 ಕೋಟಿ ರೂಪಾಯಿ ಅವರಿಗೆ ಸಂದಾಯ ಆಗಿದೆ. ಕಾಂಗ್ರೆಸ್ ಪಕ್ಷ 3ನೇ ಸ್ಥಾನದಲ್ಲಿದೆ. 1,421.86 ಕೋಟಿ ರೂಪಾಯಿಗಳನ್ನು ಅವರು ಸಹ ಬಂಡವಾಳಶಾಹಿಗಳಿಂದನೋ ಯಾವುದೋ ಕಂಪನಿಗಳಿಂದ ಪಡ್ಕೊಂಡಿದ್ದಾರೆ. ಇನ್ನು BRS ಕಂಪನಿ 4ನೇ ಸ್ಥಾನದಲ್ಲಿದೆ. 1,214.7 ಕೋಟಿ ರೂಪಾಯಿ ಅವರು ಸಹ ಪಡ್ಕೊಂಡಿದ್ದಾರೆ. ನಂತರ ಬರುತ್ತೆ BJD, ಅದು 775.5 ಕೋಟಿ ರೂಪಾಯಿಗಳನ್ನು ಪಡ್ಕೊಂಡಿರುತ್ತೆ. ಆನಂತರ DMK ಇದೆ 6ನೇ ಸ್ಥಾನದಲ್ಲಿ, 639 ಕೋಟಿ ರೂಪಾಯಿ. ಕಮ್ಯುನಿಸ್ಟ್ ಪಕ್ಷವನ್ನು ಬಿಟ್ಟು ಅವರು ಇದಕ್ಕೆ ಒಪ್ಪಿರಲಿಲ್ಲ, ನಾವು ತೆಗೆದುಕೊಳ್ಳೋದಿಲ್ಲ ಬಂಡವಾಳಶಾಹಿಗಳಿಂದ ದೇಣಿಗೆ ಅಂತ ಹೇಳಿದರು. ಆ ಪಕ್ಷವನ್ನು ಬಿಟ್ಟು ದೇಶದ ಎಲ್ಲ ಪ್ರಮುಖ ಪಕ್ಷಗಳು ಇನ್ಕ್ಲೂಡಿಂಗ್ JDS, 200 ಚಿಲ್ಲರೆ ಕೋಟಿ JDS ಸಹ ಇದೆ. ಎಲ್ಲ ಪಕ್ಷಗಳು ಸಹ ದೇಣಿಗೆಯನ್ನು ಪಡ್ಕೊಂಡಿದ್ದಾರೆ ಈ ಮೂಲಕ. ಮತ್ತು ಅವ್ರಿಗೊಂದು ರಕ್ಷಣೆ ಕೊಟ್ಟಿದ್ದರು ನರೇಂದ್ರ ಮೋದಿ ಅವರು, ನೀವು ಎಷ್ಟು ಬೇಕಾದ್ರೂ ದುಡ್ಡು ತಗೊಳ್ಳಿ, ಅದನ್ನು ಬಹಿರಂಗಪಡಿಸೋದಿಲ್ಲ, SBIಯಲ್ಲಿ ಗುಪ್ತವಾಗಿರುತ್ತೆ ಅಂತ. ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತು, ಕೊಡಿ ಮಾಹಿತಿಯನ್ನು ಪಬ್ಲಿಕ್ ಮಾಡಿ ಅಂತ. ಅದು ಲೋಕಸಭಾ ಚುನಾವಣೆಗಳು ಇನ್ನೇನು 2 ತಿಂಗಳಲ್ಲಿದೆ ಅನ್ನೋ ಸಂದರ್ಭದಲ್ಲಿ ಸಾಕಷ್ಟು ನಾಟಕ ಮಾಡಿದ್ರು ನರೇಂದ್ರ ಮೋದಿಯವರು ಮತ್ತು BJP ಸರ್ಕಾರ. ಆ ಡೇಟಾವನ್ನು ಕಲೆಕ್ಟ್ ಮಾಡೋದೇ ಕಷ್ಟ ಆಗಿದೆ, ಹೀಗಿದೆ ಅಂತ SBI ಮೂಲಕ ಹೇಳಿಸಿದ್ರು. ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ. ಇದು ಕಂಪ್ಯೂಟರೈಸ್ಡ್ ಯುಗ, ಒಂದು ಕ್ಲಿಕ್ಕಲ್ಲಿ ಎಲ್ಲ ಸಿಗುತ್ತೆ, ಬಾಯಿ ಮುಚ್ಕೊಂಡು ಕೊಡಿ ಅಂದರು. ಎಚ್ಚರಿಕೆ ಕೊಟ್ಟ ನಂತರ ಮಾಹಿತಿ ಕೊಟ್ಟರು, ಅರ್ಧಂಬರ್ಧ ಮಾಹಿತಿ ಕೊಟ್ಟರು. ಮೊದಲಿಗೆ ಯಾರಿಗೆ ಸಂದಾಯ ಆಯಿತು ಅನ್ನೋ ಗೊತ್ತಾಗದೇ ಇರೋ ರೀತಿಯಲ್ಲಿ ಎಷ್ಟು ಬಂತು ಅನ್ನೋದರ ಲೆಕ್ಕ ಮಾತ್ರ ಕೊಟ್ಟರು. ಅದು ಬಾಂಡ್ ನಂಬರ್ಗಳು ಕೊಡಲಿಲ್ಲ, ಯಾವ ಪಾರ್ಟಿಗೆ ಹೋಯಿತು ಬಂದಂತಹ ದುಡ್ಡು ಅನ್ನೋದನ್ನು ಬಹಿರಂಗಪಡಿಸದೇ ಇರೋದಕ್ಕೆ ಸ್ಕೆಚ್ ಹಾಕ್ಕೊಂಡಿದ್ರು. ಆನಂತರ ಮತ್ತೆ ಸುಪ್ರೀಂ ಕೋರ್ಟ್ ತಲೆ ಮೇಲೆ ಹೊಡೀತು SBIಗೆ, ಪೂರ್ತಿ ಮಾಹಿತಿ ಕೊಡಿ, ಅದನ್ನು ಎಲೆಕ್ಷನ್ ಕಮಿಷನ್ ತನ್ನ ವೆಬ್ಸೈಟ್ನಲ್ಲಿ ಹಾಕಬೇಕು ಅಂತ ಎಚ್ಚರಿಕೆ ಕೊಟ್ಟ ನಂತರ ಕಂಪ್ಲೀಟ್ ಮಾಹಿತಿಯನ್ನು ಕೊಡಲೇಬೇಕಾಯಿತು. ಈ ಮಾಹಿತಿ ಆವಾಗಲೇ ಹೊರಬಿದ್ದಿತ್ತು. ಅದಕ್ಕೆ ಇವಾಗ ಹೊಣೆಗಾರಿಕೆಯನ್ನು ಸೆಟ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರು
ಆದೇಶ ಕೊಟ್ಟಿದೆ. FIR ಮಾಡಿ. ಅದು ಕೂಡ ದೇಶದ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಇರಬೇಕು. FIRಲ್ಲಿ ಅವರು ಆರೋಪಿಯಾಗಿರಬೇಕು ಅಂತ ಹೇಳಿ. ಹಾಗಾಗಿ ಈಗ FIR ಆಗಿದೆ. ನಿರ್ಮಲಾ ಸೀತಾರಾಮನ್ A1 ಆಗಿದ್ದಾರೆ. ಇದರಲ್ಲಿ ಅಕ್ಯೂಸ್ಡ್ ನಂಬರ್ 1. ಇದು 9,857 ಕೋಟಿ ರೂಪಾಯಿಗಳ ಹಗರಣ. ಅದರಲ್ಲಿ 6,060.51 ಕೋಟಿ ರೂಪಾಯಿಗಳನ್ನು BJPನೇ ತೆಗೆದುಕೊಂಡಿದೆ. ಈಗ BJPಯವರು ಹೋರಾಟ ಮಾಡಲ್ವಾ? FIR ಆಗಿದೆ, ರಾಜೀನಾಮೆ ಕೊಡಬೇಕು. ನೈತಿಕತೆ ಇಲ್ವಾ? ಮೋದಿ ತಂದಂತಹ ಸ್ಕೀಮ್ನ ಸುಪ್ರೀಂ ಕೋರ್ಟ್ ಇಲ್ಲೀಗಲ್ ಅಂತ ಹೇಳುತ್ತಲ್ಲ, ಕಾನೂನು ಬಾಹಿರ ಅಂತ ಹೇಳುತ್ತಲ್ಲ, ಆಗಲೇ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇರಲಿಲ್ಲ, ಒಪ್ಕೊಳ್ಳಿಲ್ಲ. ಇನ್ನು ಈಗ ವಿತ್ತ ಮಂತ್ರಿ ಮೇಲೆ ಬಂದಿರುವಂತಹ ಆರೋಪನ ಒಪ್ಕೊಳ್ತಾರೆ? ಅದು ಖಂಡಿತ ಇಲ್ಲ, ಡ್ರಾಮಾ ಮಾಡ್ತಾರೆ, ಅದನ್ನೇ ಮಾಡ್ತಿದ್ದಾರೆ. ಅದು ಬೇರೆ, ಇದು ಬೇರೆ. ಅದರ ಅರ್ಥ BJP ಮಾಡಿದ್ರೆ ಓಕೆ, BJP ಮಾಡಿದ್ರೆ ಸೈ, ಸೂಪರ್. ಅದು ಭ್ರಷ್ಟಾಚಾರ ಆಗಿರಲಿ, ಅವ್ಯವಹಾರ ಆಗಿರಲಿ, ಆಪರೇಷನ್ ಕಮಲದಂತಹ ಕೊಳಕಾಗಿರಲಿ, MLA MP ಗಳನ್ನು ಕೊಂಡ್ಕೊಳ್ಳೋದಾಗಿರಲಿ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋದಾಗಿರಲಿ, ಪಕ್ಷಗಳನ್ನು ಮುರಿಯೋದಾಗಿರಲಿ, ಏನಾದರೂ ಆಗಿರಲಿ, BJP ಮಾಡಿದ್ರೆ ಅದು ಕರೆಕ್ಟ್. ವಿಪಕ್ಷದವರು ಮಾಡಿದ್ರೆ ಮಾತ್ರ ತಪ್ಪು. ವಿಪಕ್ಷದವರು ಮಾಡಿದ್ರೆ ಮಾತ್ರ ದೊಡ್ಡ ಅಪರಾಧ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.